ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಒಂದಿದೆ, ಇಲ್ಲಿ ವೈಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರೀ ಡೌಗಳು ನಿಂದು. ಸುಮಾರು ಜನ ಹೇಳ್ತಾರೆ ಜೀವನದಲ್ಲಿ ಖುಷಿಯಾಗಿರಕ್ಕೆ ಅದೃಷ್ಟ ಇರಬೇಕು ಅಂತ. ಖುಷಿ ಅನ್ನೋದು ಒಂದು ಅದೃಷ್ಟ ಅಲ್ಲ, ಖುಷಿ ಅನ್ನೋದು ಒಂದು ಆಯ್ಕೆ. ನೀವು ಖುಷಿಯಾಗಿರ್ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಯಾರು ಕೂಡ ನಿಮ್ಮಿಂದ ಆ ಖುಷಿನ ಕಿತ್ಕೊಳಕ್ ಆಗೋದಿಲ್ಲ. ತಾಯಿ ಗವಿ ಬೆಟ್ಟ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪ್ಲೇಸ್ ಬಗ್ಗೆ ಫಸ್ಟ್ ಪ್ಲೇಸ್ ಬಗ್ಗೆ ಹೇಳು. 2 ಬೆಟ್ಟಗಳಿದ್ದು ರಾಮ ಲಕ್ಷ್ಮಣ ಅಂತ ಮುಖ್ಯ ವಿಷಯಕ್ಕೆ ಬರಲ್ಲ ಗೈಸ್. ಇದು ಗವಿ ಬೆಟ್ಟ. ಇದು ಒಂದು 2 ಸತಿ ಬರ್ತಾ ಇರೋದು. ಅದೇ ಫ್ರೆಂಡ್ಸ್ ಜೊತೆ ಇಷ್ಟೊಂದು ಜನ ಜೊತೆ ಇದೆ ಫ್ರೆಸ್ಟ್ ಬರ್ತಾ ಇರೋದು. ಹಂಗಲ್ಲ ಹೇಳೋದು. ಇವತ್ತು ಹಬ್ಬ ಇದ್ರು ಹಬ್ಬನ ಮಿಸ್ ಮಾಡ್ದೆ. ಬೆಳಗ್ಗೆ ಗಣಪತಿ ಕೂರಿಸಿ ಈಗ ಬೆಟ್ಟ ಹತ್ತಕ್ ಬಂದಿದೀವಿ. ಇಷ್ಟು ಮೆಟ್ಲವೆ ಅಂತೆಲ್ಲ ಹೇಳ್ಬೇಕು. ಈಗ ನೀವು ನೋಡಿ, ಇವನು ಕೆಂಪ ಅಂತ ಬೆಟ್ಟ ಹತ್ತಕ್ಕೆ ಮಿಸ್ಟರ್ ಕೆಂಪರಾಜ್ ಸೇರ್ಪಡೆ. ಇವರು ಮೆಟ್ಲು ಲೆಕ್ಕ ಹಾಕ ಬರ್ತಿದ್ದಾರೆ. ಎಷ್ಟು ಮೆಟ್ಲಾಯ್ತು? ಒಂದು 2 3 ಸೇರ್ಪಡೆ. ಗವಿ ನಡೀತೈತೆ ಪಕ್ಕ ನನ್ನ ಪ್ರಕಾರ. ಹೋಗಿರೋದಲ್ಲೇ ಗವಿ ಬಿಡ್ತಾರೆ. ಗವಿ ನಡೀತೈತೆ. ಹೇಳ್ರಪ್ಪ, ಹೇಳ್ರು. ನಮ್ಮ ಪ್ಲಸ್ ಮೈನಸ್ ಇವ್ರೆ ನಮ್ ಕಡೆ ನೋಡಿ, ಇದೊಂದು ಅದ್ಭುತವಾದ ಪ್ಲೇಸು. ದಯವಿಟ್ಟು ಇವನ್ ಜೊತೆ ಅಂತೂ ಬರಬೇಡಿ. ಏನೋ ಬರೀ ಸುಳ್ಳು. ಗೌರಿ ಗಣೇಶ ಪ್ರಯುಕ್ತ ನಾವು ಹಾಗೆ ಒಂದು ಸಿಂಪಲ್ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ವು. ಚೆನ್ನಾಗಿದೆ, ಅದ್ಭುತವಾಗಿದೆ. ಬನ್ನಿ ಫ್ರೆಂಡ್ಸ್, ಚೆನ್ನಾಗಿ ಸುತ್ತಾಡಿ. ಇನ್ನೇನಾಯ್ತು ಹೊತ್ಕೊಂಡು ಹೋಗೋದು, ತಿನ್ಬೇಕು, ಕುಡಿಬೇಕು, ಸುತ್ತಾಡ್ಬೇಕು. ಹಾಗೆ ಅದೇ ತರ ಕೆಲಸನೂ ಮಾಡ್ಬೇಕು. ಬರೀ ಒಳ್ಳು ನೋಡಿ, ಎಲ್ಲ 5 ಜನ ಬಂದಿದೀವಿ. 6 ಜನ ಬಂದಿದೀವಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಇವನ ಹೆಸರು ನಿತಿ. ಅವ್ರ ಪರಿಚಯ ಮಾಡ್ಕೋತಾರ ನೋಡಿ. ಇವನ ಹೆಸರು ಪವನ್ ಅಂತ. ಐ ಆಮ್ ಪ್ರಸಾದ್ ಕುಮಾರ್. ಇವನ ಹೆಸರು ಅರುಣ್ ಅಂತ. ಎಲ್ಲರೂ ಇವಾಗ ಬೆಟ್ಟಕ್ಕೆ ಬಂದಿದೀವಿ. ಗವಿ ಬೆಟ್ಟ ಅಂತ ಇದೆ ಹೆಸರು. ಈ ಬೆಟ್ಟಕ್ಕೆ ಮಿನಿಮಮ್ ಅಂತಂದ್ರೆ ಒಂದು 500 ಮೆಟ್ಲು ಇರ್ಬೇಕು. 10 ಅಷ್ಟೊತ್ತಿಗೆ ಎಲ್ಲರಿಗೂ ಉಸಿರು ಹೋಗಿದೆ ಮಾತ್ರ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇವನೇ ಕಿರಣ್. ಈ ದೇವರಿಗೆ ಅಭಿಷೇಕಕ್ಕೋಸ್ಕರ ಒಂದ್ ಚೆನ್ನಾಗಿರೋ ಕಂಟೆಂಟ್ ಹೇಳ್ರಲ್ಲ. ಅದಕ್ಕೆ ಹೇಳಿದ್ದು ಗುರುವೆ, ಮಧ್ಯಾಹ್ನ ಕುಡಿದ್ರೆ ಹಿಂಗೆ ಆಗೋದು ಅಂತ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ನೋಡಿ ಫ್ರೆಂಡ್ಸ್, ಇದು ಗವಿ ಬೆಟ್ಟಕ್ಕೆ ಹೋಗುವ ದಾರಿ. ನೀವು ಬಂದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಒಂದಿದೆ, ಇಲ್ಲಿ ವೈಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದನ್ನ ಹತ್ರದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೊಸರು ಪ್ಯಾಕೆಟ್ ಅದಕ್ಕಂತ ಜೋಗೋ
ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹೆಂಗೆ ನಮ್ಮ ಹುಡುಗ ಏನೇಂತ ಇದ್ದೇನೆ ಅಂತ ನಾನು ಬಿದ್ದರೂ ಸಹಿತ 25,000 ರೂಪಾಯಿ ಮೊಬೈಲ್ ಯಾರು ಮಾಡಬಾರ್ದಂತೆ. ಪ್ಲೇಸ್ಗೆ ಯಾರು ಬಂದಿದ್ದೀರಿ ಅವರೆಲ್ಲ ಈ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಬೋದು ನೀವು. ಈ ಜಾಗ ನೋಡಿದರೆ ನೀವು ಒಂದು ಲೈಕು ಆ್ಯಂಡ್ ಕಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಿತಿ ಯಾವ ಥರ ಅನಿಸ್ತಿದೆ ನನಗೆ ಈ ಬೆಟ್ಟದ? ಹಾಂ, ಹೇಳಕ್ಕೆ ಆಗಲ್ಲ. ನೋ ಕಾಮೆಂಟ್ಸ್. ಎಲ್ಲ ಹೋಯ್ತಾ ಇದ್ದಾರೆ ಮುಂದೆ. ತುಂಬಾ ಡೇಂಜರ್ ಆದ ಪ್ಲೇಸ್ ಇದು. ಕೆಳಗಡೆ ಫುಲ್ಲು ಪಾತಾಳ ಇದೆ. ಆಮೇಲೆ ನಾನು ನೋಡಿ, ಇವಾಗ ನೋಡಿ ನಿಂತ್ಕೊಂಡು ಪ್ರಸಾದ್ ಬೇಕಿವತ್ತು ಕನ್ನಡಕ ಸರಿ ಮಾಡ್ಕಪ್ಪ. ಪ್ರಸಾದ್ ನಂದವರು ಪ್ರೋತ್ಸಾಹ ಮಾಡಬೇಕೆಂದು ವಿನಂತಿ. ಪ್ರಸಾದ್ ಏನ್ ಕತೆ ನಿಂದು? ಬೆಟ್ಟ ಹತ್ತ ಬಾರ ಅಂದ್ರೆ ಬರೋದಿಲ್ಲ ಅಂತೀಯ. ಏನ್ ಮಾಡ್ತೀರಾ? ಬರ್ರು ಬೆಟ್ಟ ಹತ್ರು, ಗುಡ್ಡ ನೋಡ್ರು. ನೋಡಿ ನಮ್ಮ ಮಂಜಣ್ಣ, ಮಿನಿ ಮಂಜಣ್ಣ ಅವರು ತುಂಬಾನೇ ಮಾತಾಡ್ತಾ ಇದ್ದಾರೆ. ದುಡ್ಡು ಮಾಡಿ ಏನ್ ಮಾಡ್ತೀರಾ? ಬರ್ರೋ ಹಿಂಗ್ ಸುತ್ತಾಡ್ರು. ಬೆಟ್ಟದ ಮೇಲೆ ಬೆಟ್ಟ ಐತೆ. क्या सीन है, वाह क्या सीन है. ಅಣ್ಣ ನಡಿಯೋಣ, ಸಾಕು ಬಗ್ ನೋಡಿ, ಸಾಕು ನಡಿಯೋಣ. ಪ್ರಸಾದ್ ಯಾಕೆ ಊಟ ಮಾಡಿಲ್ವಾ ಮಧ್ಯಾಹ್ನ? ಹಾಂ, ಆಂಟಿಲ್ಲವರ್ ಕೆಂಪ ಕೆಂಪ ಅವ್ರೆ. ಇವ್ನ್ಯಾವನ ಸೆಡೆ ನನ್ ಮಗ. ಕೆಂಪ ಅವರಿಗೆ ಅದ್ಭುತವಾದ ವಸ್ತು ಒಂದು ಸಿಕ್ಕಿದೆ. ದಯಮಾಡಿ ತೋರಿಸ್ಬೇಕೆಂದು ವಿನಂತಿ. ಮಿತಿ ಫ್ಲಾಗ್ ಯಾವ್ದಿದು? ಫ್ಲಾಗ್ ಯಾವ್ದಿದು? ಹಿಂದೂ ಜೈ ಹಿಂದ್. ಹಿಂದೆಂದೋ ನಿನ್ನನು ಮರೆತು ಬದುಕಿರಲಾರೆ, ಹಿಂದೆಂದೋ ನಿನ್ನನು ಮರೆತು ನಾ ಇರಲಾರೆ, ಒಂದು ಕ್ಷಣ ನೀನಿರದೆ ನಾ ಇರಲಾರೆ, ನಾ ಇರಲಾರೆ, ಹಿಂದೆಂದೋ ನಿನ್ನನು ಮರೆತು ನಾ ಇರಲಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬನ್ನಿ ಇದೆಲ್ಲ ವಿಡಿಯೋ ಮಾಡ್ಕೊ. ಅಲ್ಲಿ ಇಟ್ಕೊಳ್ಳಬೇಕು ಕೈಕೆ. ಕ್ಯಾಂಪರ್ ಹಿತವಚನ ಹೇಳ್ತಾವ್ರೆ. ಒಂದ್ ನಿಮಿಷ ಇಲ್ಲಿ ಹೇಳ್ಕೊಂಡೇಳು. ಇಮೋಷನಲ್ ಡ್ಯಾಮೇಜ್. ನೀನ್ ಯಾಕೆ ಹೇಳಕ್ ಹೋದೆ? ಅವ್ರಿಗಿರ್ಬಿಟ್ಟಿರಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ನೋಡಿ, ಈ ತರ ಫ್ರೆಂಡ್ಸ್ಗಳ ಜೊತೆ ಬಂದ್ರೆ ಅದೇ ದೇವ್ರು. ಫ್ರೆಂಡ್ಸ್ ತೋರ್ಸೋ. ಯಾಕಣ ಹೊರನಳ್ಳಿ ಇವರೆಲ್ಲ ನಮ್ಮ ಫ್ರೆಂಡ್ಸು. ಟ್ರೆಕ್ಕಿಂಗ್ ಯಾವ ತರ ಪ್ಲಾನ್ ಮಾಡ್ತಾರೆ ಅಂದ್ರೆ, ಹೊರಡ್ಬೇಕು ಅವಾಗ ಪ್ಲಾನ್ ಆಗ್ತಾರೆ. ಹಂಗ್ ಮಾಡಿದ್ರೆ ನಾವು ಟೈಮಿಗೆ ಹೆಂಗ್ ಕವರ್ ಮಾಡಕ್ಕಾಗುತ್ತೆ? ಹೊರಡಲ್ಲಿ ಹೊರಟು 4 ಕಿಲೋಮೀಟರ್ ಆದ್ಮೇಲೆ ಪ್ಲಾನ್ ಮಾಡ್ತಾರೆ ಇವರು. ನೋಡಿ, ಈ ತರ ಎಲ್ಲ ಇಳಿದು ಪಡೆದೆಲ್ಲ ಬರಬೇಕು, ಟೈಮಿಂಗ್ಸ್ ತಗೊಳುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೆ ಬರಬೇಕು, ಅರ್ಲಿ ಮಾರ್ನಿಂಗ್ ಬರಬೇಕು, 4:00 ಎದ್ದು ಬರಬೇಕು.
ಇಲ್ಲಿ ಸೇರ್ಕೊಂಡ ಹುಲಿ ಐತೇನು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅದಕ್ಕೆ ಹೇಳೋದು ಪದೇ ಹೋದ ಪದೇ. ಬರೀ ಡೌಗಳು